ಸದ್ಯಕ್ಕೆ ಎಲ್ಲಿ ನನ್ನ ಪ್ರಾಣ ಸಕಲೋ? ನಿನ್ನಲ್ಲಿಯೇ ನಿನ್ನ ಪ್ರಾಣ ಸಕಲು. ಈ ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಹೇಗೆ? ಏನಾಯಿತು ಸದ್ಯಕ್ಕೆ? ನಾನದನ್ನು ಹೇಳಲು ಸಾಧ್ಯವಿಲ್ಲ. ನೀನೇ ನೋಡು, ಎಲ್ಲವೂ ತಿಳಿಯುವುದು. ನನ್ನ ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಇದೆಂತಹ ವಿಳಂಬನೆ ಪಾತ್ರ? ಇದು ವಿಳಂಬನೆಯಲ್ಲ ಸಾಧ್ಯಕ್ಕೆ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನನ್ನ ಆಜ್ಞೆಯರಲ್ಲವೇ. ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಸಹ ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠರು ತನ್ನ 4 ಸಹೋದರರು ಹಾಗೂ ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವನ್ನು ತಿಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ದ್ವಾರಕೆ ಬಂದಿರುವನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲೇನೋ ಮನೆಯಲ್ಲಿ ಹೋದರೇನೋ ಅವರವರ ಭಾವಾನುರೂಪವಾದ ಫಲವ ಅವರವರಿಗೆ ದೊರಕುವುದಲ್ಲೇ ಸುಧಾರ. ಹಾಗೆ ಸುಮ್ಮನೆ ಕುಳಿತರೆ ಕಾರ್ಯವಾಗುವುದರಿಂದ ಇಂತಹ ಸಮಯದಲ್ಲಿ ನಾವು 4 ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಾಯುವುದೆಂಬುದು. ನಾನು ದ್ವಾರಕೆಗೆ ಬಂದಿರೋದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರೋದು ಸುಯೋಧನ. ನೀನು ಯಾವ ಇಚ್ಛೆಯಿಂದಾದರೂ ಮಾತನಾಡಿದೆಯಾ? ಆದರೆ ಕೃಷ್ಣನು ಈ ಬಾರಿ ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಸಿಕ್ಕಿ ಬಿದ್ದರೂ ಸಂತೋಷವೇ. ಕುಲ ಪಾಂಡವರ ಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರತ್ನ ಹರಿಯುತ್ತಿರುವುದನ್ನು ನಾನು ಮರೆತಲ್ಲ ಸುಯೋಧನ. ನಾನು ಬರುತ್ತಿಲ್ಲ. ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೀತನಾಗು.
ಜಗತ್ತಿನ ಜೀವಕೋಟಿಯನ್ನು ಅಗತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿ